ಅವ್ರು ಹಿಂದಿನ ದಿನ ಏನು ಹೇಳಿದರು ಅಂದ್ರಲ್ಲ, ಅವ್ರು ಹಿಂದಿನ ದಿನ ಮಾತ್ರ ಅಲ್ಲ, ನಾನು ಅವರು ದಿನ ಒಂದೂವರೆ ಗಂಟೆಯಿಂದ 2 ಗಂಟೆ ತನಕ ಹೆಚ್ಚು ಕಡಿಮೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಆಮೇಲೆ ಅವರು ಅತಿ ಹೆಚ್ಚು ಡಿಸ್ಕಸ್ ಮಾಡ್ತಿದ್ದಿದ್ದು ಟ್ರಾನ್ಸ್ಪೋರ್ಟ್ ಬಗ್ಗೆನೇ. ಮತ್ತು ಬೇರೆನೂ ಚರ್ಚೆ ಮಾಡ್ತಾಯಿದ್ವಿ. ನಾನೇನು ಮಾಡ್ತಾಯಿದ್ದೀನಿ, ಆಮೇಲೆ ನಮ್ಮ ಚಳುವಳಿಯಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಎಲ್ಲವುದನ್ನೂ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ವಿ. ಮತ್ತು ಅವರು ಟ್ರಾನ್ಸ್ಪೋರ್ಟ್ ವಿಷಯ ಮಾತಾಡುವಾಗ ಮಾತ್ರ ಅವರು ಹೇಳ್ತಾಯಿದ್ರು, ನಾವು ಹೀಗೀಗೆ ಮಾಡ್ತಾಯಿದ್ದೀವಿ, ಹೀಗಾಗ್ತಾಯಿದೆ, ಬಟ್ ಸರ್ಕಾರ ಯಾವುದಕ್ಕೂ ಬಗ್ಗುತ್ತಾ ಇಲ್ಲ. ಆದರೆ ನಾವು ಕೂಡ ಹೀಗೆ ಕಾರ್ಮಿಕರಿಗೆ ಈ ಥರ ಅನ್ಯಾಯ ಆಗಕ್ಕೆ ನಾವು ಬಿಡೋದಿಲ್ಲ. ಮತ್ತು ಅವರು ಈಗ 29ನೇ ತಾರೀಕು ಚಳುವಳಿ ಇತ್ತಲ್ಲ, ಮತ್ತು ನಾನು ಏನು ಚಳುವಳಿ ಇದ್ದರೂ ಅದು ವೈಯಕ್ತಿಕವಾಗಿ ಅದು ಒಂಥರ ನನಗದು ಅಲ್ಲಿ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಹೋಗ್ತಾ ಇದ್ದೆ. 30ನೇ ತಾರೀಕು ಜುಲೈನಲ್ಲೂ ಕೂಡ ನಾನು ಹೋಗಿದ್ದೆ. ಬಟ್ ನಾನು ಹೋಗಿ ಅಲ್ಲಿ ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೋಗಿದ್ದೆ. ಆದರೆ ನಮಗೇನಾಗ್ತಿತ್ತು, ಅಲ್ಲಿ ನಮ್ಮವರೆಲ್ಲ ನೋಡಿ ನಮ್ಮನ್ನು ವೇದಿಕೆ ಮೇಲೆ ಕರೆದು ಬಿಡ್ತಿದ್ರು. ನನಗೆ ವೇದಿಕೆಗೆ ಹೋಗಬೇಕಂತ ನಾನು ಹೋಗ್ತಾ ಇರಲಿಲ್ಲ. ಮತ್ತು ನನಗೆ ಅದು ಕರೆದ್ರೂ ನಂಗೆ ಮುಜುಗರ ಆಗ್ತಾಯಿತ್ತು. ಬಟ್ ಅವ್ರನ್ನ ಅಫ್ಕೋರ್ಸ್ ಒಂದು ಮಹಿಳಾ ಚಳುವಳಿ ಲೀಡ್ ಮಾಡ್ತಿದ್ದೀನಿ ಅಂತ ಹೇಳಿ ನಾನು ಅದನ್ನು ರೆಪ್ರೆಸೆಂಟ್ ಮಾಡಿ ಮಾತಾಡ್ತಾ ಇದ್ದೆ, ಅದು ಬೇರೆ ವಿಷಯ. ಆದರೆ ನಾನು ಹೋಗ್ತಿದ್ದಿದ್ದು ನನಗೆ ಪರ್ಸನಲಾಗಿ ಅದು ತುಂಬ ಅಟ್ಯಾಚ್ಮೆಂಟ್ ಇತ್ತು. ಬಟ್ ಅವ್ರು ಹೇಳಿದರು ಹಿಂದಿನ ದಿನ ನೀವು ಬಂದಿದ್ರಲ್ಲ ಅವತ್ತು ಮನೆಗೆ, ನೀವು ಬಂದ ಮೇಲೆ ನಾನೊಂದು ಪ್ರೆಸ್ ನೋಟ್ ಮಾಡಬೇಕಿತ್ತು. ನೀವು ಬಂದು ಹೋದ್ಮೇಲೆ ನನ್ನ ರೂಮ್ಗೆ ಹೊರಟೋದೆ. ಆಮೇಲೆ ನನ್ನಲ್ಲಿ SIRದಕ್ಕೆ ಹೋಗಬೇಕಿತ್ತು. ಆಮೇಲೆ ನಾನು ಊಟ ಮಾಡಿಕೊಂಡು ನಾನು ಅವ್ರ ಜೊತೆ ಒಂದು 15 ನಿಮಿಷ ಇದ್ರ ಬಗ್ಗೆ ನಾವು ಮಾತಾಡಿದಾಗ ಅವ್ರು ಹೇಳಿದ್ರು, ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಪರ್ಮಿಷನ್ ಕೊಟ್ಟಿಲ್ಲ ಅಂದರೂ ಕೂಡ ನಾವು ನಾಳೆ ಮಾಡೋದೇನೆ. ಅಲ್ಲ, ಎಸ್ಮಾ ಅದು ಯಾವತ್ತೋ ಅದು ಜಾರಿ ಮಾಡಿದ್ದಾರೆ. ಎಸ್ಮಾ ಭಸ್ಮ ಅಂತ ಅದು ಯಾವುದೋ ಕಾಲದಲ್ಲೇ ಹೇಳಿದ್ದಾರೆ. ಅದು ಬಾಲ್ಕಿ ಚಲೋ ಮಾಡಿದ್ರು ಅವಾಗ ಭೀಮಣ್ಣ ಖಂಡ್ರೆ ಇದ್ದಾಗ. ಆಮೇಲೆ ನಾನು ಆವಾಗಲೇ ಇದನ್ನು ಹೇಳಿದ್ನಲ್ಲ, ಉಪವಾಸ ಸತ್ಯಾಗ್ರಹ. ಆವಾಗ ಒಬ್ಬರು, ನನಗೆ ಅವ್ರ ಹೆಸರು ಮರ್ತು ಹೋಗಿದೆ, ಅವರೊಂದು ಹಾಡು ಬರೆದಿದ್ರು. ಎಷ್ಟು ಅದ್ಭುತವಾಗಿತ್ತು ಆ ಹಾಡು ಅಂದರೆ, ಅಲ್ಲಿ ಹಾಡೆಲ್ಲ ಹಾಡುತ್ತಿದ್ದರು. ನನಗೆ ಅದು ನೆನಪಿಲ್ಲ. ನನಗೆ ಅವರು ಹಾಡು ಬರೆದವ್ರ ಹೆಸರು ನನಗೆ ಮರ್ತೋಗಿದೆ. ಬಾಣಿಕೋಲ್ ಅಂತ ಒಬ್ಬರಿದ್ದರು, ಅವರು ಅದ್ಭುತವಾಗಿ ಹಾಡ್ತಾಯಿದ್ರು. ಈ ಥರದ್ದೆಲ್ಲ ಕಟ್ಟಿ ಹಾಡ್ತಾಯಿದ್ರು ಅವರಾಗವ್ರೇನೆ. ಈ ಥರ ಕೊನೆಯ ಗಳಿಗೆ, ಯಾಕಂದರೆ ಎಲ್ಲರಿಗೂ ಇಂಟರ್ವ್ಯೂ ಕೊಟ್ಟರು. ನಾಳೆ ಹೋರಾಟ ಇದೆ, ಎಲ್ರಿಗೂ ಇಂಟರ್ವ್ಯೂ ಕೊಟ್ಟರು, ಮಾತನಾಡಿದ್ರು ಚೆನ್ನಾಗಿ. ಇಲ್ಲ, ನಾವು ನಾಳೆ ಹೋರಾಟ ಮಾಡೇ ಮಾಡ್ತೀವಿ, ನಾನು ಎಲ್ಲ ಸಾರಿಗೆ ನೌಕರರ ಜೊತೆ ನಾನು ನಿಂತ್ಕೋತೀನಿ, ಅವ್ರ ಧ್ವನಿ ಆಗ್ತೀನಿ ಅಂತ ಹೇಳಿದರು. ಬಟ್ ಸಂಜೆ 3 ಗಂಟೆಗೆಲ್ಲ ನಾವು ಮಾತಾಡ್ಸ್ಕೊಂಡು ಬಂದಿದ್ದೀವಿ. ಸಂಜೆ ಒಂದು 5-6 ಗಂಟೆ ಸುಮಾರಿಗೆ ಒಂದು ಸುದ್ದಿ ಬರುತ್ತೆ, ಇಲ್ಲ ಅಂತ. ಏನಾಯಿತು ಎಕ್ಸಾಕ್ಟಾಗಿ ಆ ಟೈಮಲ್ಲಿ? ಯಾರಿಗೂ ಗೊತ್ತಿಲ್ಲ ಏನಾಯಿತು ಅಂತ. ಹೃದಯಾಘಾತ ಆಯಿತು ಅಂತ ಗೊತ್ತಾಯಿತು. ಸೊ ಆ ಟೈಮಲ್ಲಿ ನೀವೆಲ್ಲಿದ್ರಿ, ಮನೇಲಿದ್ರಾ, ಹೇಗಾಯಿತು ಅಂತ? ಆ್ಯಕ್ಚುಲಿ ನಾನು ನಿಮ್ಗೆ ಇವಾಗ ಹೇಳಿದ್ನಲ್ಲ, ನಾನು 3:45 4 ಗಂಟೆ ತನಕ ಅವ್ರ ಜೊತೆ ಮಾತಾಡಿದ್ದೀನಿ. ನಾನು ತಟ್ಟೆ ತೊಳಿಯೋಕ್ಕೆ ಹೋದೆ, ಅವ್ರು ಪಾತ್ರೆ ತೊಳಿತಾ ಇದ್ರು. ಅವರು ಯಾರಿಗೂ ಬಿಡ್ತಿರ್ಲಿಲ್ಲ, ನಿಮಗದು ಗೊತ್ತಿದ್ದೆ ಅನ್ಸತ್ತೆ. ಅವರು ಯಾರಿಗೂ ಪಾತ್ರೆ ತೊಳಿಯೋಕ್ಕೆ ಬಿಡ್ತಿರ್ಲಿಲ್ಲ, ಅವರೇ ತೊಳಿತಾ ಇದ್ರು, ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ರು. ಅವರು ಅಷ್ಟು ಟೆನ್ಷನ್ ಇದ್ದಾಗಲೂ ಅವರು ಮನೆ ಪಾತ್ರೆ ತೊಳಿತಾ ಇದ್ರು. ಆಮೇಲೆ ನಮ್ಮ ಮನೆ ಕೆಲಸ ಮಾಡೋರು ಬಂದಿದ್ದಾರೆ, ಅವ್ರಿಗೆ ತಮಾಷೆ ಮಾಡಿದ್ದಾರೆ. ನೋಡಮ್ಮ, ನಾನು ನಿನ್ನ ಕೆಲಸ ಮಾಡಿದ್ದೀನಿ, ನಿಂದು ಅರ್ಧ ಸಂಬಳ ನನಗೆ ಕೊಡಬೇಕು ಅಂತ ತಮಾಷೆ ಮಾಡಿದ್ದಾರೆ. ಆಮೇಲೆ ಅವರಿಗೆ ಹಣ್ಣು ಕೊಟ್ಟು, ನೋಡಮ್ಮ ತಿನ್ಬಿಡು ಇವಾಗನೇ ಅಂತ ಹೇಳಿ ಹಣ್ಣು ಕೊಟ್ಟಿದ್ದಾರಂತೆ. ನಾನು ಅಷ್ಟೊತ್ತಿಗಾಗಲೇ ಅವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅಲ್ಲ, ನಾವು ನಮ್ಮ ಇದನ್ನು ವಿಷಯ ಕೇಳಬೇಕಂದ್ರೆ, ಒಂದು ಪ್ರೊಟೆಸ್ಟ್ ಮಾಡಬೇಕಂದ್ರೆ ನಾವು ಯಾಕೆ ಪರ್ಮಿಷನ್ ಕೇಳಬೇಕು? ಎಂಥ ಇದು ಒಂದು ಡೆಮೋಕ್ರಸಿನ ಅಂತ ಹಿಂಗೆಲ್ಲ ನಾವಿಬ್ಬರು ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಆಮೇಲೆ ಹೌದು, ಇದು ಏನಮ್ಮ ಇದು
ಅಂತ ನಾವು ಕೊನೆಗೆ ಮುಂದೆ ನಾವು ಈ ವ್ಯವಸ್ಥೆ ವಿರುದ್ಧನೇ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರು ಮಾಡಬೇಕಂತೆಲ್ಲ ಮಾತಾಡ್ಕೊಂಡಿದ್ದೀವಿ. ಆಮೇಲೆ ನನಗೆ ಹೊತ್ತಾಯಿತು ಅಂತ ಹೇಳಿಬಿಟ್ಟು ನಾನು ಇನ್ನು ಹೊರಡಬೇಕು ಅಂತ ಹೇಳಿದೆ. ಅವರು ಯಾರು ಅಲ್ಲಿ ಆಫೀಸರ್ ಅನ್ಬುಕುಮಾರ್ ಅವರಿದ್ದರು. ಈಗ ಅವ್ರು ನಮ್ಮ ಭೇಟಿ ಮಾಡೋಕ್ಕೆ ಹೋಗ್ತೀರಾ ಅಂತಂದರು. ಹೌದು ಅಂತಂದೆ. ಹಾಗಿದ್ರೆ ನಾನು ರಿಗಾರ್ಡ್ಸ್ ತಿಳಿಸ್ಬಿಡು ಅವ್ರಿಗೆ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾನು ಆಯಿತು ಅಂತ ಹೇಳಿ ಹೊರಟಿದ್ದೀನಿ ನಾನು. ಆಮೇಲೆ ನಾನು ಅಂದೆ ಅಲ್ಲಿ ಮುಗಿಸ್ಕೊಂಡು ನಾನು ಆಫೀಸಿಗೆ ಬರ್ತೀನಿ ಅಂತಂದೆ. ಹಾಗೆ ಬಂದುಬಿಡು ಆಫೀಸಿಗೆ, ನಾನು ಅಲ್ಲಿಂದ ಒಟ್ಟಿಗೆ ವಾಪಸ್ ಬರೋಣ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಹೋದೆ. ನನ್ನ ಮಗಳು ಮನೇಲೇ ಇದ್ಲು ಆವಾಗ ಬಂದಿದ್ಲು. ಆಮೇಲೆ ನಾನು ಹೋದ್ಮೇಲೆ ಕಾಮ್ರೇಡ್ ವಿಜಯ್ ಭಾಸ್ಕರ್ ಅವರು ಬಂದಿದ್ದಾರೆ. ಅವ್ರನ್ನ ಕರ್ಸ್ಕೊಂಡಿದ್ದಾರೆ. ಏನೋ ಒಂಚೂರು ಡಿಸ್ಕಸ್ ಮಾಡಿ ವಾಪಸ್ಸು ನಾವು ಹೋಗೋಣ ಬನ್ನಿ ಅಂತ ಹೇಳಿ ಕಾರಲ್ಲಿ ಬಂದಿದ್ದಾರೆ ಅವರು ಮತ್ತು ಇನ್ನೊಬ್ಬರು, 3 ಜನ ಬಂದಿದ್ದಾರೆ ಒಟ್ಟು. ಆಮೇಲೆ ನಾನು ಕೆಲಸ ಮುಗಿಸಿ ಅವತ್ತು ಇವ್ರು ಸಿಕ್ಕಲಿಲ್ಲ, ಅನ್ಬುಕುಮಾರ್ ಅವ್ರು ಸಿಕ್ಕಲಿಲ್ಲ ನಮಗೆ. ಆಮೇಲೆ ನಾವೆಲ್ಲ ಸೇರಿ ಏನು ಮಾಡಿದ್ವಿ, ಒಂಚೂರೆಲ್ಲ ಟೀ ಕುಡಿಯೋಣ ಅಂದರು. ನಾನು ಜನರಲಿ ಹೋಗಲ್ಲ, ನಾನು ಟೀ ಕಾಫಿ ಏನು ಕುಡಿಯಲ್ಲ. ಅಲ್ಲಿ ನಾನು ಅವತ್ತು ಎಲ್ಲ ಡಿಸ್ಕಸ್ ಮಾಡೋಣ ಒಂಚೂರು ಅಂತ ಅಂದರು. ನಾನು ಅನ್ಯೂಶ್ವಲಿ ಹೋಗಿದ್ದೀನಿ. ಹೋಗಿ ಡಿಸ್ಕಸ್ ಮಾಡಿ ಅವತ್ತೇನು ಮಾಡಿದೆ, ಒಂದಷ್ಟು ಪುಸ್ತಕಗಳು ಕೊಂಡ್ಕೊಳ್ಳೋಣ ಅಂಥೇಳಿ. ನಾನು ಏನಾಯಿತು ಅವತ್ತು, ಅಲ್ಲೇ ಮೆಟ್ರೋಗೆ ಹೋಗೋಣ ಅಂತ ಅಂದ್ಕೊಂಡವಳು ಮೆಟ್ರೋಗೆ ಹೋಗಲಿಲ್ಲ. ಅಲ್ಲಿ ನಡ್ಕೊಂಡು ಇದೂ ತೊಗೊಂಡಿದ್ದೀನಿ, ಪುಸ್ತಕಗಳೆಲ್ಲ ಕೊಂಡ್ಕೊಂಡು. ಅದು ಇನ್ನೂ ನಾನು ತೆಗೆದಿಲ್ಲ ಆ್ಯಕ್ಚುಲಿ. ಆ ಪುಸ್ತಕಗಳು ತೊಗೊಂಡವಳು ನಾನು ಹಾಗೆ ಇಟ್ಟಿದ್ದೀನಿ, ಇನ್ನೂ ಮುಟ್ಟಿಲ್ಲ. ಅದು ಯಾಕೋ ತೆಗಿಯೋಕ್ಕೆ ಮನಸ್ಸು ಬಂದಿಲ್ಲ. ತಗೊಂಡು ನಾನು ನಡ್ಕೊಂಡು ಮೆಜೆಸ್ಟಿಕ್ ತನಕ ಹೋಗಿದ್ದೀನಿ. ಅವತ್ತು ಆಟೋಗೆ ನೋಡಿದೆ, ಆಟೋ ಯಾವುದು ಬರಲಿಲ್ಲ. ಸರಿ ಮೆಜೆಸ್ಟಿಕ್ ತನಕ ನಡ್ಕೊಂಡು ಹೋಗಿ ಅಲ್ಲಿ ಬಸ್ ಹತ್ತಿದವಳು ತಕ್ಷಣ ನನಗೆ ಹತ್ತಿ ಒಂಚೂರು ಆ ಬಸ್ ಬೇಯಿಂದ ಒಂಚೂರು ಮುಂದಕ್ಕೆ ಹೋಯಿತು ಬಸ್ಸು. ತಕ್ಷಣ ಫೋನ್ ಬಂತು ನನಗೆ, ಎಲ್ಲಿದೆಯಾ, ಇಮ್ಮಿಡಿಯೇಟಾಗಿ ವಿಜಯನಗರ ಹಾಸ್ಪಿಟಲ್ಗೆ ಬಾ ಅಂತ. ಯಾಕೆ ಅಂತಂದರೆ ಈ ಥರ ನನ್ನ ಮಗಳು ಫೋನ್ ಮಾಡಿದ್ಲು, ತಾತನ ಆಸ್ಪತ್ರೆಗೆ ಬಂದಿದ್ದೀವಿ ಅಂತ. ನನಗೆ ಗಾಬರಿ ಆಯಿತು. ತಕ್ಷಣ ಅವರು ಡ್ರೈವರ್ಗೆ ಹೇಳಿದೆ, ಸ್ವಲ್ಪ ಇಲ್ಲೇ ನಿಲ್ಲಿಸ್ಬಿಡಿ, ನಾನು ಇಳಿದ್ಬಿಡ್ತೀನಿ ಅಂತ. ಇಲ್ಲ ನಿಲ್ಸೋಕ್ಕಾಗಲ್ಲ ಅಂತಂದರು. ನಾನು ಒಂಚೂರು ಅರ್ಜೆಂಟ್ ಇದೆಯಪ್ಪ, ಏನೋ ಆಸ್ಪತ್ರೆದು, ನಿಲ್ಲಿಸ್ಬಿಡಿ ಪ್ಲೀಸ್ ಅಂತಂದೆ. ಅವರು ಇಲ್ಲ ನಿಲ್ಸೋಕ್ಕಾಗೋದೇ ಇಲ್ಲ ಅಂತ ಅಂದರು. ಟಿಕೆಟು ತೊಗೊಂಡಿರಲಿಲ್ಲ ಇನ್ನೂ. ಸರಿ ಇನ್ನೇನು ಮಾಡೋದು ಅಂತ ನನಗೆ ನಾನು ಒಂಥರ ಡಿಸ್ಟರ್ಬ್ ಆಗಿಬಿಟ್ಟೆ. ಅಲ್ಲಿ ನಿಲ್ಲಿಸಿದ್ರೆ ನಾನು ಮೆಟ್ರೋಗೆ ಹೊರಟೋಗ್ತಾ ಇದ್ದೆ. ಫುಲ್ ಟ್ರಾಫಿಕ್ ಅವತ್ತು. ಅಲ್ಲಿಂದ ನಾನು ತಕ್ಷಣ ಆಫೀಸಿಗೆ ಫೋನ್ ಮಾಡಿ ನನಗಲ್ಲಿ ಯಾವುದಾದ್ರೂ ಒಂದು ಬೈಕ್ ಅರೇಂಜ್ ಮಾಡಿ ನಾನು ಮನೆಗೆ ಹೋಗ್ಬೇಕಂದೆ. ನಾನು ಜನರಲಿ ಬೈಕಲ್ಲಿ ಹೋಗ್ತಿರ್ಲಿಲ್ಲ ಆವಾಗ. ಯಾಕೆ ಬೈಕು ಅಂತ ಕೇಳಿದ್ರು. ಇಲ್ಲ ಏನೋ ನಮ್ಮ ತಂದೆನ ಅಡ್ಮಿಟ್ ಮಾಡಿದಾರಂತೆ, ನಾನು ಹೋಗಬೇಕು ಅಂದೆ. ಸ್ವಲ್ಪ ಎಲ್ಲ ಗಾಬರಿ ಅದು. ಆಮೇಲೆ ಮತ್ತೆ ಇಮ್ಮಿಡಿಯೇಟ್ ಮತ್ತೆ ಫೋನ್ ಬಂತು, ಎಲ್ಲಿದೆಯಾ ಬೇಗ ಬಾ ಯಾಕೆ, ಇಲ್ಲ ಮನೆಗೆ ಕರ್ಕೊಂಬಂದಿದ್ದೀವಿ ಅಂತಂದರು. ನನಗೆ ಅವಾಗ ಫುಲ್ ಡೌಟ್ ಆಯಿತು. ಆಮೇಲೆ ಆವಾಗ ಯಾರೂ ನನ್ನ ಹಸ್ಬೆಂಡು ಅವಾಗ ಫೋನ್ ಮಾಡಿದ್ರು, ಈ ಥರ ಮನೆಗೆ ಕರ್ಕೊಂಬಂದಿದ್ದೀವಿ ಬಂದ್ಬಿಡು ಅಂತ. ನೋಡಿದ್ರೆ ಅವತ್ತು ಒಂದು ಚೂರು ಜಾಗ ಇಲ್ದಂಗೆ ಟ್ರಾಫಿಕ್ಕು, ಎಲ್ಲೂ ನಾನು ಇಳಿಯೋಕ್ಕೂ ಆಗ್ತಾಯಿಲ್ಲ. ಆನಂದರಾವ್ ಸರ್ಕಲ್ನಲ್ಲೂ ಇಳಿಯೋಕ್ಕಾಗ್ತಾಯಿಲ್ಲ ಅವತ್ತು, ಎಲ್ಲೂ ಇಳಿಯೋಕ್ಕಾಗ್ತಾಯಿಲ್ಲ. ಇಳಿದ್ರೆ ನನಗೆ ವಾಪಸ್ ಬರೋಕ್ಕೆ ಜಾಗ ಇಲ್ಲ. ಕೊನೆಗೆ ಇನ್ನೇನು ಮಾಡೋದು ಅಂತ ಒಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮೇಲಾಯಿತು ನಾನು ಸೆಂಟ್ರಲ್ಗೆ ಬರೋ ಹೊತ್ತಿಗೆ. ಅದಕ್ಕೂ ಜಾಸ್ತಿನೇ ಆಯಿತು. ಕೊನೆಗೆ ಅಲ್ಲಿ ಬಂದೆ. ಪಾಪ ನಮ್ಮವರೆಲ್ಲ ಕಾರ್ ತೊಗೊಂಡು ಬಂದಿದ್ದರು. ನಾನಲ್ಲಿ ಬಂದವಳೆ, ನಂಗೆ ನಿಲ್ಲಕ್ಕೂ ಆಗ್ತಾಯಿಲ್ಲ. ಅಲ್ಲಿ ಇದರಲ್ಲಿ ಕೂತ್ಕೊಂಡ್ಬಿಟ್ಟೆ ನಾನು. ಅಲ್ಲಿ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಹತ್ರ ನಾನು ಒಂಥರ ಕೊಲ್ಯಾಪ್ಸ್ ಆದಂಗೆ ಕೂತ್ಕೊಂಡ್ಬಿಟ್ಟೆ ನಾನು. ಆಮೇಲೆ ನಮ್ಮವರೆಲ್ಲ ಬಂದು ಹಿಡ್ಕೊಂಡು ಕಾರಲ್ಲಿ ಕೂರಿಸಿ ನನಗೆ ಮನೆಗೆ ಕರ್ಕೊಂಡು ಹೋದರು. ಅಷ್ಟೊತ್ತಿಗೆ ಎಲ್ಲ ಆಗಿಬಿಟ್ಟಿತ್ತು. ಮತ್ತು ಆಮೇಲೆ ಗೊತ್ತಾಯಿತು, ಅವರು ನೋಡಿ ಅವತ್ತು ಅವರು ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೋಗಿ ಸ್ನಾನ ಮಾಡಿಕೊಂಡು
ಶೇವ್ ಮಾಡ್ಕೊಂಡು ಅವತ್ತು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಬಚ್ಚಲು ಮನೆಯಿಂದ ಹೊರಗೆ ಬಂದು ಭಾಸ್ಕರ್ ನನಗೆ ಉಸಿರಾಡೋಕ್ಕಾಗ್ತಿಲ್ಲ ಅಂತ ಕೂಗಿದ್ದಾರೆ. ತಕ್ಷಣ ಇವರು ಹೋಗಿದ್ದಾರೆ. ಹೋದ ತಕ್ಷಣ ಇಲ್ಲ ನನಗೆ ಅವ್ರಿಗೆ ಅಲ್ಲೂ ಮಾತಾಡೋಕ್ಕಾಗಿಲ್ಲ. ಅವ್ರನ್ನ ಕರ್ಕೊಂಡು ಕೂರಿಸಿದ್ದಾರೆ ಹಾಸಿಗೆ ಮೇಲೆ. ಏನು ಕಾಮ್ರೇಡ್ ಇದು ಶುಗರ್ ಕಡಿಮೆ ಆಗಿದೆ ಅಂತ ಕೇಳಿದ್ದಾರೆ. ಅವರು ಇಲ್ಲ ಅಂತ ಹೇಳಿದ್ದಾರೆ. ಹಿಂಗೆ ತಲೆ ಎಲ್ಲ ಆಡಿಸಿದ್ದಾರೆ. ತಕ್ಷಣ ನಮ್ಮ ನಮ್ಮ ಫಿಸಿಷಿಯನ್ನಿಗೆ ಇದು ಮಾಡಿದ್ದಾರೆ, ವಿಡಿಯೋ ಕಾಲ್. ಅವರು ನಮ್ಮಮ್ಮ ಓಡಿ ಬಂದು ನೋಡಿ ತಕ್ಷಣ ನನ್ನ ಮಗಳನ್ನ ಎಬ್ಬಿಸಿದ್ದಾರೆ. ಅವಳು ಇಮ್ಮಿಡಿಯೇಟ್ ಎದ್ದು ಬಂದು ನಮ್ಮ ಫಿಸಿಷಿಯನ್ ಹೇಳಿದ್ದಾರೆ, ಒಂದು ವೆಂಟಿಲೇಟರ್ ಇರೋ ಆ್ಯಂಬುಲೆನ್ಸ್ನಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ. ನನ್ನ ಮಗಳು ಅದನ್ನು ಕೇಳಿಸ್ಕೊಂಡ ತಕ್ಷಣ ಗಾಡಿ ತೊಗೊಂಡೋಗಿ ಇಮ್ಮಿಡಿಯೇಟಾಗಿ ಹೋಗಿ ಅಲ್ಲೇ ವಿಜಯನಗರ ಆಸ್ಪತ್ರೆಯಲ್ಲಿ ತುಂಬ ಹತ್ತಿರ ಅದು ನೀವು ನೋಡಿದ್ದೀರಲ್ಲ, ಅಲ್ಲಿ ಹೋಗಿ ತಕ್ಷಣಕ್ಕೆ ಆ್ಯಂಬುಲೆನ್ಸ್ ಕರ್ಕೊಂಬಂದಿದ್ದಾಳೆ. ಇವರೆಲ್ಲ ನೋಡೋ ಅಷ್ಟರೊಳಗೆ ಆ್ಯಂಬುಲೆನ್ಸ್ ಕರ್ಕೊಂಬಂದಿದ್ದಾಳೆ. ನನ್ನ ಹಸ್ಬೆಂಡು ಅಲ್ಲಿ ಬರ್ತಾಯಿದ್ದಾರೆ. ಆವಾಗ ಅವ್ರನ್ನೂ ಜೊತೆಗೆ ಕರ್ಕೊಂಬಂದಿದ್ದಾಳೆ. ಕರ್ಕೊಂಬಂದು ಅವರೆಲ್ಲ ಏನು ಟೈಮೇ ವೇಸ್ಟ್ ಮಾಡಿಲ್ಲ, ಹಾಗೆ ಕರ್ಕೊಂಡೋಗಿದ್ದಾರೆ. ನನ್ನ ಹಸ್ಬೆಂಡ್ ಬಂದ ತಕ್ಷಣ ಕಾಲು ಮುಟ್ಟು ನೋಡಿದ್ರಂತೆ, ತಣ್ಣಗಾಗಿತ್ತಂತೆ. ಆದರೂ ಏನೂ ಹೇಳಿಲ್ಲ. ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಳಗೂ ಕರ್ಕೊಂಡು ಹೋಗಿಲ್ಲ ಆಸ್ಪತ್ರೆಯಲ್ಲಿ. ಇದನ್ನು ECG ಮೆಷಿನ್ ಹೊರಗಡೆನೆ ತಂದು ನೋಡಿದ್ರಂತೆ. ಒಂಚೂರು ಸ್ಪೈಕ್ ಇದ್ರೂ ನಾವು ಟ್ರೈ ಮಾಡ್ತೀವಿ ಅಂತ. ಅದು ಸ್ಪೈಕ್ ಇರಲಿಲ್ಲ, ಒಂದು ಫುಲ್ ಫ್ಲ್ಯಾಟ್ ಇತ್ತಂತೆ. ಸೊ